ನಮಸ್ಕಾರ ಸ್ನೇಹಿತರೆ, ಕವಿಗರ್ಜನೆಗೆ ಸ್ವಾಗತ. ನಾನು ಬೆಳವಾಡಿ ರವಿಸ್ವಾಮಿ. ಸ್ನೇಹಿತರೆ, ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷ ಸುದ್ದಿಯನ್ನು ಬಿತ್ತರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ವಿಷಯ ಏನಪ್ಪ ಅಂತಂದರೆ, ರೈತರಿಗೆ ಒಂದಷ್ಟು ಏಳೆ ಹೆಸರಿಲ್ಲದಂತಹ ಕಂಪನಿಗಳು ಗೊಬ್ಬರವನ್ನು ಮತ್ತು ಔಷಧಿಯನ್ನು ಮಾರಾಟ ಮಾಡುವ ಒಂದು ಪರಿಪಾಠವನ್ನು ಪ್ರಾರಂಭ ಆಗಿದೆ. ಬಹುಶಃ ಕನಿಷ್ಠ 20ಕ್ಕಿಂತ ಹೆಚ್ಚು ಕಂಪನಿಗಳು ರೈತರ ಆರ್ಥಿಕ ಸ್ಥಿತಿಯನ್ನು ಮತ್ತು ಅವರ ಕೃಷಿಯ ಬದುಕನ್ನು ವಿನಾಶದತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾಯಿವೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗಾಗಲೇ ಬಹುತೇಕ ಕಂಪನಿಗಳು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಒಂದಷ್ಟು ರೈತರನ್ನು ಮನವೊಲಿಸಿ, ನಿಮ್ಮ ಭೂಮಿ ಬರಡಾಗೋಗಿದೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ, ಹಾಗಾಗಿ ನಮ್ಮ ಕಂಪನಿಯ ಗೊಬ್ಬರವನ್ನು ನೀವು ಬಳಸಿದ್ರೆ ನಿಮ್ಮ ಇಳುವರಿ ಜೊತೆಗೆ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಬೇಕೇ ಬೇಕು ರೈತನಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಆತನ ಮಾತನ್ನು ಕೇಳಿ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ. ಖರೀದಿ ಮಾಡುವಾಗ ಆ ಗೊಬ್ಬರದ ಜೊತೆಗೆ, ಆ ಕಂಪನಿಯ ಗೊಬ್ಬರದ ಜೊತೆಗೆ ಪೊಟ್ಯಾಷ್, ಯೂರಿಯಾ, DAP, 99 ಎಲ್ಲಕ್ಕಿಂತ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಇವುಗಳನ್ನು ಹಾಕಿ ನಂತರ ಈತ ಕೊಡುವಂಥ ಒಂದು ಗೊಬ್ಬರವನ್ನು ಮಿಶ್ರಣ ಮಾಡಬೇಕಾಗುತ್ತೆ. ಸೊ ಇಷ್ಟೂ ಗೊಬ್ಬರವನ್ನು ಹಾಕಿದ್ಮೇಲೆ ಈತ ಕೊಡೋ ಗೊಬ್ಬರದ ಅವಶ್ಯಕತೆ ಏನಿದೆ ಮೊದಲನೇ ಪ್ರಶ್ನೆ. ಆ ನಂತರ ಈತ ಹೇಳುವುದೇನು, ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಭೂಮಿ ತನ್ನ ಫಲವತ್ತತೆ ಕಳ್ಕೊಂಡಿದೆ, ಇಳುವರಿ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಆದರೆ ಮತ್ತೆ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಈ ವ್ಯಕ್ತಿಗೆ ನೀಡುವಂತಹ ಗೊಬ್ಬರವನ್ನು ಪ್ರಮೋಟ್ ಮಾಡೋದ್ರಿಂದ ಲಾಭ ಯಾರಾಗ್ತಾ ಇದೆ? ಇವತ್ತು ಚಾಮರಾಜನಗರ ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲೂ ಸಹ ಇಂತಹ ಗೊಬ್ಬರಗಳನ್ನು ಮಾರಾಟ ಮಾಡುವಂತಹ ಪ್ರತಿನಿಧಿಗಳಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 8 ಗಂಟೆ ಆದರೂ ಸಹ ಒಂದಷ್ಟು ರೈತರ ಜಮೀನಿನಲ್ಲಿ ಈ ಪ್ರತಿನಿಧಿಗಳು ನಿಂತು ರೈತರಿಗೆ ಆಸೋತ್ತರಗಳನ್ನು ತೋರಿಸಿ, ಇಲ್ಲ ಸಲ್ಲದ ಆಮಿಷಗಳನ್ನು ರೈತರಿಗೆ ತೋರಿಸ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರ ಆಗಲಿ ಅಥವಾ ಇಲಾಖೆ ಆಗಲಿ ಮೌನ ವಹಿಸಿರೋದು ಹಿಂದಿರೋ ಉದ್ದೇಶ ಅಂದರೆ ಏನು? ನಾನು ರೈತ ಪರ ಸರ್ಕಾರ, ನಮ್ಮದು ರೈತ ಪರ ಹೋರಾಟ, ನಾವು ರೈತರ ಮಕ್ಕಳು, ಈ ಥರ ಎಲ್ಲ ಹೇಳುವಂತಹ ಒಂದಷ್ಟು ಸಂಘಟನೆಗಳು ಇಂತಹ ಕಂಪನಿಗಳ ವಿರುದ್ಧ ಯಾಕೆ ಮೌನವಾಗಿದೆ? ಅಲ್ಲಪ್ಪ, ಯಾವುದೋ 2 kg ಗೊಬ್ಬರ ಕೊಡೋ ಕಂಪನಿ ಅದು ಹಿಂದೆ ಜೊತೆಗೆ 50 kg ಅಂದರೆ 2 ಬ್ಯಾಗು 100 kg ಪೊಟ್ಯಾಶು, 100 kg DAP, 99 ಇದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಹಾಕಿದ ನಂತರ ಇವನು ಬರೀ 2 kg ಹಾಕಿದ್ರೆ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಜೊತೆಗೆ ಬೆಳೆ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಈ ತನ ಗೊಬ್ಬರವನ್ನೇ ಸಂಪೂರ್ಣವಾಗಿ ಬಳಸ್ಬೋದಲ್ಲ? ಎಲ್ಲವೂ ದ್ರೋಹ, ರೈತನಿಗೆ ಮಾಡುವಂತಹ ದ್ರೋಹ ಈ ಕಂಪನಿಗಳು. ಇಂತಹ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂಥ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಇಲಾಖೆ ಅಧಿಕಾರಿಗಳು ಮೌನ ವಹಿಸಿರೋದ್ರ ಹಿಂದೆ ಒಂದಷ್ಟು ಅನುಮಾನಗಳು ಪ್ರಾರಂಭ ಆಗ್ತಾ ಇದೆ. ಪ್ರತಿ ದಿನ ಬರ್ತಾ ಇದೆ ಈ ಹೆಸರಿಲ್ಲದಂತಹ ಒಂದಷ್ಟು ಕಂಪನಿಯ ಗೊಬ್ಬರದ ದಾಸ್ತಾನುಗಳು, ಔಷಧಿಯ ದಾಸ್ತಾನುಗಳು. ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ರೈತರ ಮೇಲೆ ಎನ್ನುವುದನ್ನು ಅಧಿಕಾರಿಗಳಾಗ್ಬೋದು ಅಥವಾ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವ? ಈಗಾಗಲೇ ಬಾಳೆ ಬೆಳೆದ್ರೆ, ಬಾಳೆ ಮರ ಗೊನೆಗೆ ಬಾಳೆ ಬೆಳೆದು ಬಾಗಬೇಕು ಅಂತ ಹೇಳ್ತಾರೆ. ಖಂಡಿತ ನಮ್ಮ ರೈತ ಇವತ್ತು ನೇಂದ್ರ ಬಾಳೆ ಬೆಳೆದು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಬಂದಿದ್ದಾನೆ. ಯಾವ ಬೆಳೆ ಬೆಳೆದ್ರೂ ರೈತನಿಗೆ ಒಳ್ಳೆ ರೀತಿ ಬೆಲೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಈ ಅವೈಜ್ಞಾನಿಕವಾದಂತಹ ಒಂದು ಔಷಧಿ ಅಥವಾ ಗೊಬ್ಬರಗಳನ್ನ ಸಿಂಪಡಣೆ ಮಾಡೋ ರೀತಿಯಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ಇರುವ ಉದ್ದೇಶ ಅಂದರೆ ಏನು? ಮುಂದಿನಿಂದಲೇ ಹೇಳ್ತೇನೆ. ಪ್ರತಿ ಕಂಪನಿ, ಯಾವ ಕಂಪನಿ ಎಲ್ಲಿಂದ ಪ್ರಾರಂಭ ಆಗಿದೆ, ಆ ಕಂಪನಿಯ
ಪ್ರತಿನಿಧಿಯ ಉದ್ದೇಶ ಆದರೂ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾರೆ. ಅಲ್ಲಿವರೆಗೆ ಧನ್ಯವಾದಗಳು.